ಏನಜ್ಜಿ ಹೇಗಿದ್ದೀರಾ? ಇನ್ನೂ ಬೇಜಾರಲ್ಲೇ ಇದ್ದೀರಾ? ಬೇಜಾರಾಗೋಕ್ ನನಗೇನೋ ಆಗಿದೆ. ಓ, ನನ್ನ ಮಗ ಬಂದಿಲ್ಲ ಅಂತನಾ? ಅಯ್ಯೋ ಹುಚ್ಚುಡ್ಗ, ಈ ವಠಾರಕ್ಕೆ ಬಂದಾಗಿಂದ ನಾನು ಕಾಯ್ತಾನೇ ಇದ್ದೀನಿ. ನನ್ನ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ. ಅವನಿವತ್ತು ಬರಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿರೋಕ್ಕಾಗತ್ತೇನೋ? ಪರವಾಗಿಲ್ಲ ಅಜ್ಜಿ, ಕೂತಲ್ಲೇ ಎಂಥ ಫಿಲಾಸಫಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ನೋಡಿ. ಸಚ್ ಎ ಪಾಸಿಟಿವ್ ಥಿಂಕಿಂಗ್. ನಾನು MBA ಮಾಡಿದ್ದೀನಿ. ಒಂದೊಂದ್ಸಾರಿ ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗದೆ ಕುತ್ಕೋತೀನಿ. ಸ್ಟ್ರಾಟಜಿ ಹೇಗೆ ಪ್ಲಾನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಅಜ್ಜಿ. ಹುಚ್ಚುಡುಗ, ಅದೇ ಮತ್ತೆ ಹಣ ಸಂಪಾದನೆ ಹೇಗೆ ಮಾಡಬೇಕು ಅನ್ನೋದನ್ನ ಕಾಲೇಜಲ್ಲಿ ಕಲ್ತ್ಕೋಬಹುದು. ಆದರೆ ಜೀವನ ಹೇಗೆ ಮಾಡಬೇಕು ಅನ್ನೋದನ್ನ ಕಾಲೇಜಲ್ಲಿ ಕಲ್ಸೋಕ್ಕಾಗಲ್ಲ ಕಣೋ. ನಮ್ಮ ಸುತ್ತಮುತ್ತ ನೋಡ್ತಾ ಇದ್ರೆ ನಮ್ಗೆ ಎಷ್ಟೋ ಪಾಠಗಳು ಸಿಗುತ್ತವೆ ಕಲ್ತ್ಕೊಳ್ಳೋಕೆ. ಎಂತೆಂಥ ಕಷ್ಟಗಳ ಮಧ್ಯನೂ ಜನ ಉತ್ಸಾಹ ಕಳ್ಕೊಂಡಿಲ್ಲ. ಬದುಕನ್ನ ಮುಂದೆ ನಡ್ಸ್ಕೊಂಡು ಹೋಗೋಕೆ ಹೊಸ ಹೊಸ ದಾರಿನ ಕಂಡ್ಕೊಳ್ತಾನೇ ಇದ್ದಾರೆ. ನೀವೇ ಒಂದು ಎಕ್ಸಾಂಪಲ್ ಅಜ್ಜಿ. ನಾನೊಬ್ಳೆ ಅಲ್ಲ ಅಪ್ಪ, ಹೀಗೆ 108 ಉದಾಹರಣೆಗಳು ಸಿಗುತ್ತವೆ ನಿನ್ಗೆ. ನಮ್ ಕುಸುಮ ಇದ್ದಾಳಲ್ಲ, ಅವಳ ಮಗ ತಾಂಡವ ಯಾವಾಗ್ಲೂ ತನ್ನ ಹೆಂಡತಿನ ದಡ್ಡಿ 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 ಅಂತ ಹೊಂಗಿಸ್ತಾ ಇರ್ತಾನೆ ಕಣ. ಅದಕ್ಕೆ ಕುಸುಮ ತನ್ನ ಸೊಸೆನ ಸ್ಕೂಲಿಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ. ಭಾಗ್ಯದ ಸ್ಕೂಲಿಗೆ ಕಳಿಸ್ತಾ ಇದ್ದಾಳೆ. ನೋಡು, ಸ್ಕೂಲ್ಗೆ ಹೋಗೋ ಮಗ ಇರೋ ಹೆಣ್ಣು ಈ ವಯಸ್ಸಿನಲ್ಲಿ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಕು ನೋಡು, ಎಷ್ಟು ಉತ್ಸಾಹ ಬೇಕು, ಜೀವನೋತ್ಸಾಹ ಬೇಕು. ಬದುಕು ಹಾಗೆ ಕಣಪ್ಪ. ಸೋತ್ ಕೈ ಚೆಲ್ಲಿಬಿಟ್ರೆ ತಲೆ ಮೇಲೆ ಮೊಟಗುತ್ತೆ. ಆಗ ಎದ್ದು ನಿಂತ್ಕೊಂಡು ಧೂಳು ಕೊಡೋಕೊಂಡು ಹೊರಡೋಕ್ ಶುರು ಮಾಡ್ಬೇಕು. ಆಗ ಕೈ ಹಿಡಿದು ನಡೆಸುತ್ತೆ. ಈಗ ಹೇಳು, ನೀನ್ ಯಾಕೆ ಅಷ್ಟೊಂದು ಖುಷಿಯಾಗಿದ್ದೀಯಾ? ಏನಾಯ್ತು ಇವತ್ತು? ಏನೋ ತುಂಬಾ ಒಳ್ಳೇದಾಗಿರ್ಬೇಕು. ಅಜ್ಜಿ, ನೀವು ಇಷ್ಟೊಂದು ಮೋಟಿವೇಶನಲ್ ಮಾತು ಹೇಳ್ಬೇಕಾದ್ರೆ ನಾನು ಕೆಟ್ಟದ್ದು ಹೇಗೆ ಹೇಳಕ್ಕಾಗತ್ತೆ? ಒಳ್ಳೇದನ್ನ ಮಾತ್ರ ಹೇಳ್ತೀನಿ. ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ. ದುಡ್ಡು ಕಳ್ಕೊಂಡಿದ್ದನ್ನೂ ಬರಿಬೇಕು, ದುಡ್ಡು ಸಂಪಾದನೆ ಮಾಡಿದ್ದನ್ನೂ ಬರಿಬೇಕು. ಅದನ್ನೇ ಆಯ ವ್ಯಯ ಅಂತ ಹೇಳೋದು. ಹಾಗೇ ಜೀವನಾನು ಒಂದು ಲೆಕ್ಕಾಚಾರ. ಕೆಟ್ಟದ್ದು ಒಳ್ಳೇದು ಎರಡನ್ನೂ ಸರಿಯಾಗಿ ನೆನ್ಪಿಟ್ಕೋಬೇಕು. ಆದ್ರೆ ಒಳ್ಳೆಯದನ್ನ ಬೆಳೆಸೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಕೆಟ್ಟದ್ದು ಹೇಗೆ ಬಂತು ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಈಗ ಹೇಳು, ಏನಾಯ್ತು? ಇವತ್ತು ಒಳ್ಳೆ ಆರ್ಡರ್ ಸಿಕ್ಕಿತ್ತು ಅಜ್ಜಿ, ಒಳ್ಳೆ ಕಲೆಕ್ಷನ್ ಆಯ್ತು. ನೋಡು, ಈಗ ನಿಲ್ಲಿಸ್ಬಿಡ್ಬೇಡ, ಮತ್ತು ಕೇಳು. ಇವತ್ತು ನಾನು ನಮ್ಮ ಬಂಗ್ಲೋ ಹತ್ರ ಹೋಗಿದ್ದೆ. ನಮ್ ಫ್ಯಾನ್ಸಿ ಕಾರ್ಗಳೆಲ್ಲ ಸಾಲ ನಿಂತಿತ್ತು. ಆದರೆ ಏನ್ ಮಾಡೋದಜ್ಜಿ, ಮನೆಯಲ್ಲಿ ನನಗೋಸ್ಕರ ಯಾರೂ ಕಾಯ್ತಾ ಇರಲಿಲ್ಲ. ಯಾರನ್ನೇ ಆದ್ರೂ ಅಷ್ಟು ಈಸಿಯಾಗಿ ಮರ್ತ್ಬಿಡ್ಬೋದಾ? ನಮ್ಮ ಅಪ್ಪ ಅಮ್ಮಂಗೆ ನಾನು ನೆನ್ಪಿರಲ್ವಾ ಅಜ್ಜಿ? ಯಾಕೋ ನೆನಪಿರಲ್ಲ? ಯಾಕೆ ನೆನಪಿರಲ್ಲ? ಯಾರು ಹಾಗೆ ಆರಾಮಾಗಿ ಮರೆಯೋಕ್ಕಾಗಲ್ಲಪ್ಪ. ನೋಡು, ನೀನ್ ಹೇಳ್ತಾ ಇರೋದು ನಿಜಾನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ ನೋಡು, ನೀನು ಅವ್ರನ್ನ ಎಷ್ಟು ನೆನಪು ಮಾಡ್ಕೊಳ್ತೀಯೋ ಅಷ್ಟೇ ಅವರು ನಿನ್ನ ನೆನಪಿಸ್ಕೊಳ್ತಾ ಇರ್ತಾರೆ. ಮತ್ತೆ ನೋಡೀಗ ನಾನೀ ವಠಾರಕ್ಕೆ ಬಂದು 5-6 ವರ್ಷ ಆಗೋಯ್ತು. ಇನ್ನೇ ಬಂದಾಗಿದೆ ಕಣೋ, ಪ್ರತಿದಿನನೂ ಕಾಯ್ತಿರ್ತೀನಿ. ಆದ್ರೆ ಮಗ ಒಂದಿನಾರೂ ಬರಲಿಲ್ಲ. ಹಾಗಂತ ನಾ ಕಾಯೋದ್ ಬಿಡ್ತೀನ? ಕರೆಕ್ಟ್ ಅಜ್ಜಿ, ನಮ್ಮಮ್ಮನೂ ಕಾಯ್ತಾ ಇರ್ಬೋದು. ಒಂದಿನ ನೋಡಿ ಜಡ್ಜ್ ಮಾಡಬಾರ್ದು. ಅಮ್ಮ ಕಾಯ್ತಿದ್ದಾಳೋ ಇಲ್ಲೋ ಅಂತ ಟೆಸ್ಟ್ ಮಾಡೋದು ಯಾಕೆ?
ನಾನೇ ಅಮ್ಮನ ಹೋಗಿ ನೋಡ್ಕೊಂಬರ್ತೀನಿ. ಈಗ ಬಂದ್ರ ಮೇಡಮ್? ನಿಮ್ಗೋಸ್ಕರ ಇಡೀ ಮನೆನೇ ಕಾಯ್ತಾ ಇದೆ. ಯಾಕೆ ಲೇಟ್ ಮಾಡಿಬಿಟ್ರಿ? ಭಾಳ ಬೇಜಾರಾಗೋಯ್ತು. ಅಲೆಲೆಲೆಲೆಲೆಲೆ, ಏನು ಇಷ್ಟೊಂದು ಎದ್ರಕೊಂಡ್ಬಿಟ್ರಿ? ನಾನೇನೋ ಕುತ್ತಿಗೆ ಮುರಿದು ತಿಂದೇ ಬಿಡ್ತೀನಿ ಅನ್ನೋ ಥರ, ಬೆದ್ರಿರೋ ಜಿಂಕೆ ಥರ. ನಾನು ಇಂಥ ಆಟ ಎಲ್ಲ ಎಷ್ಟು ನೋಡಿಲ್ಲ. ಏ ರೇವತಿ, ಬೆಳಗ್ಗೆ ಗಾರ್ಮೆಂಟ್ಸಲ್ಲಿ ನಡೆದಿರೋ ವಿಷಯನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅದೇ ವಿಷಯಕ್ಕೆ ಇವಾಗ ನನ್ನ ಎದುರಿಗೆ ಅಮ್ಮಂಗೆ ಹಿಂಸೆ ಕೊಡ್ತಾರೆ ಅನ್ನಿಸ್ತಿದೆ. ಬೇಡ ಮಹೇಶ್ ಸರ್, ಇದರಲ್ಲಿ ಅಮ್ಮನ ಯಾಕೆ ಹೇಳ್ಕೊಂಡು ಬರ್ತಿದ್ದೀರಾ? ಅಮ್ಮ ರೇವತಿ, ಎಲ್ಲಳಾಗೋದೆ? ಬೇಗ ಬಾಮ್ಮ. ಓಹ್, ಗೋವಾ ಕನ್ಫರ್ಮ್. ಫೋಟೋನು ಕಳಿಸಿದ್ದಾರೆ. ಇದು ಸುಶಾಂತ್ ಫೇವ್ರೆಟ್ ಜಾಕೆಟ್. ಎಸ್, ಸುಶಾಂತ್ ಗೋವಾದಲ್ಲೇ ಇದ್ದಾನೆ. ಲೊಕೇಶನ್ ಗೊತ್ತಾದ್ಮೇಲೆ ಇನ್ನೇನಿದೆ, ಆಟನ ಮುಂದೆ ತಗೊಂಡೋಗ್ಬೇಕು. ಓಡೋಗೋದಕ್ಕೆ ರೆಡಿಯಾಗಿರು ಮೈ ಡಿಯರ್ ಬ್ರದರ್. ನಿನ್ನ ನಾನು ಒಂದು ಕಡೆ ಕುತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ನಾನು ನನ್ನ ಗುರಿ ತಲುಪೋದಕ್ಕೆ ನೀನು ಈ ಮನೇಲಿ ಇದ್ರೂ ಆಗಲಿಲ್ಲ, ಈ ಮನೆಯಿಂದ ಹೊರಗಡೆ ಇದ್ರೂ ಆಗ್ತಿಲ್ಲ. ಮೂರೊತ್ತು ಅಪ್ಪ ಅಮ್ಮ ನಿನ್ ಗುಂಗಲ್ಲೇ ಇರ್ತಾರೆ. ಅಪ್ಪನ ಅಟೆನ್ಷನ್ ಅಂತೂ ಸಿಗ್ತಾನೆ ಇಲ್ಲ. ನೀನೇ ಯಾಕೋ ನನ್ನ ತಮ್ಮನಾಗಿ ಹುಟ್ಟಿದೆ. ನೀನು ಹುಟ್ಟಿದಾಗ್ಲಿಂದ ಎಲ್ಲ ಪ್ರಾಮುಖ್ಯತೆ ನಿನಗೆ. ನಿನ್ನ ನಾಶ ಮಾಡೋ ತನಕ ಮರಳಿ ಯತ್ನವ ಮಾಡೋ ಅನ್ನೋ ಹಾಗೆ ನನ್ನ ಪ್ರಯತ್ನನ ನಾನು ನಿಲ್ಸೋದಿಲ್ಲ. ಯಾಕಂದ್ರೆ ಅವತ್ತು ನೀನು ಬೇಡ ಬೇಡ ಆ ವಿಚಾರ ನನ್ನ ಬಾಯಿಂದ ಹೊರಗಡೆ ಬಂದ್ರೆ ನಿನ್ ಮೇಲೆ ನನ್ನ ದ್ವೇಷ ಕಡಿಮೆ ಆಗುತ್ತೆ. ಅದು ನನ್ನ ಮನ್ಸಲ್ಲೇ ಇರ್ಲಿ, ಆಗ ಅದಕ್ಕೆ ಪವರ್ ಜಾಸ್ತಿ. ಏ ರೇವತಿ, ಇಷ್ಟು ದಿನ ಒಂದ್ಸರಿ ಕರೆದ್ರೆ ಬರ್ತಾ ಇದ್ದೆ, ಈಗ ಇಷ್ಟು ಸರಿ ಕರೆದ್ರೆ ಬರ್ತಾ ಇಲ್ಲ. ಏನ್ ಸತ್ಕಿತ್ ಹೋಗಿದೆಯಾ ಹೆಂಗೆ? ಮಹೇಶ್ ಸರ್, ಅಮ್ಮಂಗೇನು ತೊಂದರೆ ಕೊಡ್ಬೇಡಿ. ತಪ್ಪಾಗಿದ್ರೆ ನನ್ನಿಂದ. ಇದ್ರಲ್ಲಿ ಅಮ್ಮನ ಯಾಕೆ ಎಳಿತಾ ಇದ್ದೀರಾ? ಅಲೆ ನೀನು ಹಿಂಗ್ ನಿಂತು ಬಿಟ್ಟಿಯಾ?
ಅಮ್ಮ ಮಗಳಿಬ್ರು ಈ ಮಹೇಶ್ ನೋಡಿದ್ರೆ ಇಷ್ಟೊಂದು ಹೆದರ್ಕೋತೀರ? ಮೊದ್ಲೆಲ್ಲ ನಿನ್ನ ಮಗಳು ಹೆಂಗ್ ಎದುರುಗಡೆ ನಿಂತ್ಕೊಂಡು ಕೂಗಾಡ್ತಾ ಇದ್ಲು. ಕೈಯಲ್ಲಿ ಖಡ್ಗ ಒಂದಿರ್ಲಿಲ್ಲ ಅಷ್ಟೇ, ವೀರ ವನಿತೆ ಪೋಸ್ ಕೊಟ್ಟಿರೋಳು. ಇವಾಗ ಇದೇನು ಲುಕ್ಕೇ ಚೇಂಜ್ ಆಗ್ಬಿಟ್ಟಿದೆ. ಯಾರ ಐಡಿಯಾ ಇದು? ನೀನ್ ಅವಳಿಗೆ ಹೇಳ್ದ ಇಲ್ಲ ಅವಳೇ ನಿನ್ಗೆ ಹೇಳ್ಕೊಟ್ಲಾ? ರೀ ಯಾಕ್ರಿ ಇದೆಲ್ಲ, ಬಿಟ್ಟು ಬಿಡ್ರಿ. ಅಯ್ಯೋ ರೇವತಿ, ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ನೀನು ನಿನ್ನ ಗಂಡನ ಯಾವತ್ತೂ ನೋಡೇ ಇಲ್ವಾ? ನಾನೇನೋ ನೀನು ತಿಂದು ಬಿಡ್ತೀನಿ ಅನ್ನೋ ಥರ ನೋಡ್ತಾ ಇದೆಯಲ್ಲ. ಬಂದಿದ್ದೀನಲ್ಲ, ವಿಷಯ ಏನು ಅಂತ ಹೇಳಿ. ನನಗೆ ವಾದ ಮಾಡಬಾರ್ದು. ವಾದ ಮಾಡೋದು ಕಂಡ್ರೆ ನನಗಾಗಲ್ಲ. ಬಾ, ನನ್ನ ಪಕ್ಕ ಕೂತ್ಕೋ. ಕೂತ್ಕೋ ಬಾ ಅಂದೆ. ಜೋಡಿ ಅಂದ್ರೆ ಜೋಡಿ. ಈಗ ಗಂಡ ಹೆಂಡತಿ ತರ ಕಾಣ್ತಾ ಇದೀವಿ. ಇರು, ಬೆನ್ನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೋ. ಮಗಳೇ, ಈಗೊಂದು ಫೋಟೋ ತೆಗೆಯಮ್ಮ. ಅಪ್ಪ ಇವಾಗ ಯಾಕೆ ಫೋಟೋ? ಯಾಕೆ ಮಗಳೇ, ಫೋಟೋ ತಗೊಂಡ್ರೆ ತಪ್ಪ? ತಗೋಬಾರ್ದಾ? ತಗೋಬೋದಪ್ಪ, ತೆಗಿತೀನಿ. ತೆಗಿ ಮತ್ತೆ. ನೀನು ನಿಮ್ಮ ಅಮ್ಮನ ಮಗಳ ತರ ಅದ್ಯಾಕೆ ಇದ್ಯಾಕೆ ಅಂತ ಕೇಳ್ತೀಯ. ಸವಾಸ್ ದೋಷ.